ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಸೂರ್ಯನ ಬೆಳಕು ಬೀಳುವ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಣ್ಣಿಗೆ ಕಾಣಿಸದೇ ಇರುವ ಪದರವೊಂದು ಸೂರ್ಯನ ಬೆಳಕು ಭಾರತವನ್ನ ಪ್ರವೇಶ ಮಾಡದಂತೆ ಮಾಡ್ತಾ ಇದೆ. ಭಾರತದ ಕೆಲವು ಪ್ರದೇಶಗಳಲ್ಲಿ ದಿನವಿಡೀ ಕತ್ತಲೆ ಆವರಿಸಿಕೊಳ್ಳುವ ಲಕ್ಷಣಗಳು ಸಮೀಪಿಸ್ತಾ ಇದೆ. ಸ್ನೇಹಿತರೆ, ಭಾರತದಲ್ಲಿ ಸತತವಾಗಿ ಸೂರ್ಯನ ಬೆಳಕು ಬೀರುವ ಪ್ರಮಾಣ ಕಡಿಮೆ ಆಗ್ತಾ ಇರೋದು ಯಾಕೆ? ಈ ರೀತಿ ನೈಸರ್ಗಿಕ ಸಮಸ್ಯೆ ಯಾವುದರಿಂದ ಉಂಟಾಗ್ತಾ ಇದೆ, ಇದರಿಂದಾಗಿ ಉಂಟಾಗುವ ಪರಿಣಾಮಗಳೇನು ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಕೆಲವು ವರ್ಷಗಳಿಂದ ಭಾರತದಲ್ಲಿ ಸೂರ್ಯನ ಬೆಳಕು ಗಣನೀಯವಾಗಿ ಕಡಿಮೆ ಆಗಿದೆ. ವಿಜ್ಞಾನಿಗಳು ಇದನ್ನ ಸೋಲಾರ್ ಡಿಮ್ಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನ ಬೆಳಕು ನಿಗದಿತ ಪ್ರಮಾಣದಲ್ಲಿ ಭೂಮಿಯನ್ನ ತಲುಪದೇ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏರೋಸೋಲ್ ಲೇಯರ್, ಅಂದ್ರೆ ವಾತಾವರಣದಲ್ಲಿ ತೇಲಾಡ್ತಾ ಇರುವ ಅತ್ಯಂತ ಸೂಕ್ಷ್ಮ ಘನ ಮತ್ತು ದ್ರವ ಕಣಗಳಿಂದ ನಿರ್ಮಿತವಾದ ಕಾಣದ ಪದರ. ವಾಹನಗಳ ಹೊಗೆ, ಕಾರ್ಖಾನೆಗಳ ಹೊಗೆ, ಡೀಸೆಲ್, ಕಲ್ಲಿದ್ದಲು ಸುಡೋದ್ರಿಂದ ಬರುವ ಕಾರ್ಬನ್ ಕಣಗಳು, ಅಡುಗೆ ಸ್ಟವ್ಗಳ ಹೊಗೆ ಮತ್ತು ಧೂಳು, ಇವುಗಳಿಂದಾಗಿ ಲೇಯರ್ ನಿರ್ಮಾಣವಾಗುತ್ತೆ. ಈ ಕಣಗಳು ಗಾಳಿಯಲ್ಲಿ ಸೇರಿಕೊಂಡಾಗ ವಾತಾವರಣದ ಒಂದು ಭಾಗದಲ್ಲಿ ಹೊದಿಕೆಯಂತೆ ಹರಡುತ್ತೆ. ಈ ಏರೋಸೋಲ್ ಲೇಯರ್ ಸೂರ್ಯನ ಕಿರಣಗಳನ್ನ ಹೀರಿಕೊಳ್ಳುತ್ತದೆ. ಪರಿಣಾಮವಾಗಿ ಭೂಮಿಗೆ ತಲುಪಬೇಕಾದ ಸೂರ್ಯನ ಬೆಳಕು ಕಡಿಮೆ ಆಗುತ್ತೆ. ಪಂಜಾಬ್ ವರ್ಷಕ್ಕೆ 13 ಗಂಟೆ ಸೂರ್ಯನ ಬೆಳಕನ್ನ ಮಿಸ್ ಮಾಡ್ತಿದೆ. ಮುಂಬೈ, ಗೋವಾ ವರ್ಷದಲ್ಲಿ 8 ಗಂಟೆ ಸೂರ್ಯನ ಬೆಳಕು ಬೀಳುವ ಪ್ರಮಾಣ ಕಡಿಮೆ ಇದೆ. ಸೂರ್ಯನ ಬೆಳಕು ಸರಿಯಾಗಿ ಬೀಳದೇ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಮೊದಲನೇದಾಗಿ ಭಾರತದ ಮಳೆಯ ಕಾಲಚಕ್ರದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸಾಮಾನ್ಯವಾಗಿ ಸೂರ್ಯನ ಉಷ್ಣತೆಯಿಂದ ಭೂಮಿಯ ಮೇಲ್ಮೈ ಬಿಸಿಯಾಗುತ್ತೆ. ಇದರಿಂದ ಗಾಳಿ ಮೇಲಕ್ಕೆ ಏರಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗುತ್ತದೆ. ಈ ಪ್ರಕ್ರಿಯೆಯಿಂದಾಗಿಯೇ ದಕ್ಷಿಣ ಪಶ್ಚಿಮ ಮಾನ್ಸೂನ್ ಆರಂಭವಾಗುವುದು. ಆದರೆ ವಾತಾವರಣದಲ್ಲಿರುವ ಏರೋಸೋಲ್ ಲೇಯರ್ ಸೂರ್ಯನ ಕಿರಣಗಳನ್ನು ತಡೆದು ಭೂಮಿಯ ಮೇಲ್ಮೈ ಬಿಸಿಯಾಗುವುದನ್ನು ಕಡಿಮೆ ಮಾಡುತ್ತದೆ. ಪರಿಣಾಮ ಭೂಮಿ ಮತ್ತು ಸಮುದ್ರದ ನಡುವಿನ ತಾಪಮಾನ ವ್ಯತ್ಯಾಸ ಕುಗ್ಗುತ್ತೆ. ಇದರಿಂದಾಗಿ ಮಾನ್ಸೂನ್ ಗಾಳಿಯ ಬಲ ದುರ್ಬಲವಾಗುತ್ತದೆ. ಮಳೆಯ ಪ್ರಮಾಣ ಇಳಿಕೆಯಾಗುತ್ತೆ. ಮಳೆ ಕಡಿಮೆ ಆದರೆ ಕೃಷಿ ಪ್ರಧಾನ ಭಾರತದಲ್ಲಿ ಬೆಳೆ ಉತ್ಪಾದನೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸ್ನೇಹಿತರೆ, ಹಾಗಾದ್ರೆ ಈ ಇನ್ವಿಸಿಬಲ್ ಬ್ಲಾಂಕೆಟ್ ಅಂದ್ರೇನು? ಭಾರತಕ್ಕೆ ಸೂರ್ಯನ ಬೆಳಕು ಬೀಳದಂತೆ ಯಾವುದು ಬ್ಲಾಕ್ ಮಾಡ್ತಾ ಇದೆ ಅಂತ ನಿಮ್ಗೆ ಪ್ರಶ್ನೆ ಮೂಡಿರಬಹುದು. ಈಗಾಗಲೇ ಹೇಳಿರುವ ಹಾಗೆ ವಾಹನಗಳಿಂದ ಬರುವ ಹೊಗೆ, ಕಾರ್ಖಾನೆಗಳ ಹೊಗೆ, ಡೀಸೆಲ್ ಜನರೇಟರ್, ಸ್ಟವ್ಗಳು, ಇವೆಲ್ಲದರಿಂದಲೂ ವಾಯು ಮಾಲಿನ್ಯವಾಗ್ತಾ ಇದೆ. ಇದರಿಂದಾಗಿ ವಾತಾವರಣದಲ್ಲಿ ಒಂದು ಮಾಲಿನ್ಯದ ಹೊದಿಕೆ ರಚನೆಯಾಗಿದೆ. ಇದು ನಿಧಾನವಾಗಿ ಭಾರತವನ್ನ ಕತ್ತಲೆಯತ್ತ ತಳ್ತಾ ಇದೆ. ಈ ಒಂದು ಲೇಯರ್ ನಿಂದ, ಅಂದ್ರೆ ಹೊದಿಕೆಯಿಂದಾಗಿ ಸೂರ್ಯನ ಬೆಳಕು ಪ್ರಖರವಾಗಿಲ್ಲ. ಭಾರತವನ್ನ ತಲುಪುವ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಬ್ಲ್ಯಾಕ್ ಕಾರ್ಬನ್, ಡೀಸೆಲ್, ಕಲ್ಲಿದ್ದಲು, ಮರ, ಪೆಟ್ರೋಲ್ ಇವುಗಳ ಇಂಧನಗಳು ಸಂಪೂರ್ಣವಾಗಿ ಸುಡದೇ ಇದ್ದಾಗ ಉತ್ಪತ್ತಿಯಾಗುವ ಅತ್ಯಂತ ಸೂಕ್ಷ್ಮ ಕಾರ್ಬನ್ ಕಣಗಳು. ಇದೆಲ್ಲ ವಾತಾವರಣದಲ್ಲಿ ತೇಲಾಡ್ತಾ ಏರೋಸೋಲ್ ಲೇಯರ್ ಅನ್ನ ಮತ್ತಷ್ಟು ಬಲಗೊಳಿಸುತ್ತೆ. ಬ್ಲ್ಯಾಕ್ ಕಾರ್ಬನ್ ಸೂರ್ಯನ ಕಿರಣಗಳು ಭೂಮಿಗೆ ತಲುಪದೇ ಇರುವಂತೆ ಮಾಡುತ್ತೆ. ವಾತಾವರಣದಲ್ಲಿರುವ ಬ್ಲ್ಯಾಕ್ ಕಾರ್ಬನ್ ಹಾಗೂ ಉಳಿದ ಏರೋಸೋಲ್ ಕಣಗಳು ಸೇರಿ ಸೆಮಿ ಡೈರೆಕ್ಟ್ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ. ಬ್ಲ್ಯಾಕ್ ಕಾರ್ಬನ್ ಸೂರ್ಯನ ಬಿಸಿಯನ್ನ ಹೀರ್ಕೊಂಡು ವಾತಾವರಣದ ಮೇಲಿನ ಪದರವನ್ನ ಬಿಸಿ ಮಾಡುತ್ತೆ. ಆದರೆ ಭೂಮಿಯ ಮೇಲ್ಮೈಗೆ ತಲುಪಬೇಕಾದ ಉಷ್ಣತೆ ಕಡಿಮೆ ಆಗುತ್ತೆ. ಇದರಿಂದ ಗಾಳಿಯ ಚಲನೆ ಬದಲಾಗುತ್ತೆ. ಸಾಮಾನ್ಯವಾಗಿ ಬಿಸಿಯಾದ ಗಾಳಿ ಮೇಲಕ್ಕೆ ಏರಿ ಮೋಡಗಳನ್ನು ರಚಿಸುತ್ತೆ. ಕಾರ್ಬನ್ ಕಣಗಳು ಈ ಪ್ರಕ್ರಿಯೆಯನ್ನ ತಡೆಯುತ್ತದೆ. ಸ್ವಾಭಾವಿಕ ವ್ಯವಸ್ಥೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಸ್ನೇಹಿತರೆ, ನೀವು ನಿಮ್ಮ ಸುತ್ತಲಿನ ಪರಿಸರವನ್ನ ಗಮನಿಸೋದಕ್ಕೆ ಶುರು ಮಾಡಿ. ನೀವು ಸಿಟಿಯಲ್ಲಿ ಇದ್ದೀರಿ ಅಂತಾದರೆ ಅಲ್ಲಿ ಸೂರ್ಯನ ಬಣ್ಣ, ಬೆಳಕಿನ ಪ್ರಖರತೆಯನ್ನ ಗಮನಿಸಿಕೊಳ್ಳಿ. ಹಳ್ಳಿಯಲ್ಲಿ ಸೂರ್ಯ ಹೇಗಿರ್ತಾನೆ ಅನ್ನೋದನ್ನ ಕೂಡ ನೋಡಿ. ಸೂರ್ಯ ಉದಯಿಸಿದಾಗ ಇರುವ ಕೇಸರಿ ಬಣ್ಣ ಸಿಟಿಯಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಸಂಜೆ 4 ಗಂಟೆ ಆಗ್ಬೇಕಾದ್ರೆ ಲೈಟ್ಗಳು ಉರಿಸಬೇಕಾಗುತ್ತೆ. ಯಾಕೆ ಈ ಸೂರ್ಯನ ಬೆಳಕು ಕಡಿಮೆ ಆಗ್ತಿದೆ ಅನ್ನೋದರ ಬಗ್ಗೆ ಗಂಭೀರ ಯೋಚನೆಗಳು ನಡೀಲೇಬೇಕು. ಸೂರ್ಯನ ಬೆಳಕಿಲ್ಲದೆ ಬೆಳೆ ಬೆಳೆಯೋದಿಲ್ಲ. ಸಸ್ಯಗಳ ಜೀವನ ಪ್ರಕ್ರಿಯೆ ಸಂಪೂರ್ಣವಾಗಿ ಸೂರ್ಯನ ಬೆಳಕಿನ ಮೇಲೆಯೇ ಅವಲಂಬಿತವಾಗಿರುತ್ತೆ. ಸೂರ್ಯನ ಬೆಳಕು ಸಸ್ಯಗಳಿಗೆ ಶಕ್ತಿ ಒದಗಿಸಿ ಅವು ಆಹಾರವನ್ನ ತಾವೇ ತಯಾರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತದೆ. ಬೇಕಾದಷ್ಟು ಸೂರ್ಯನ ಬೆಳಕು ಸಿಕ್ಕಿದ್ರೆ ಸಸ್ಯಗಳ ಎಲೆಗಳು ಹಸಿರಾಗುತ್ತೆ, ಬೆಳವಣಿಗೆ ವೇಗವಾಗುತ್ತೆ. ಧಾನ್ಯ, ತರಕಾರಿ ಹಾಗೂ ಹಣ್ಣುಗಳ ಉತ್ಪಾದನೆ ಕೂಡ ಯಥೇಚ್ಛವಾಗಿರುತ್ತೆ. ಆದರೆ ಸೂರ್ಯನ ಬೆಳಕು ಕಡಿಮೆ ಆದರೆ ಈ ಪ್ರಕ್ರಿಯೆ ನಿಧಾನವಾಗುತ್ತೆ. ಬೀಜಗಳು ಮೊಳಕೆಯೊಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ಸಾಮಾನ್ಯವಾಗಿ 2 ದಿನಗಳಲ್ಲಿ ಮೊಳಕೆಯೊಡೆಯುವ ಬೀಜಗಳಿಗೆ 4 ಅಥವಾ 5 ದಿನಗಳು ಬೇಕಾಗ್ತವೆ.
ಸೂರ್ಯನ ಬೆಳಕು ಕಡಿಮೆಯಾದ ಪ್ರದೇಶಗಳಲ್ಲಿ ನಡೆಸಿದ ಮಣ್ಣಿನ ಪರೀಕ್ಷೆಗಳಲ್ಲಿ ಮಣ್ಣಿನ ಉಷ್ಣತೆ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗಿದೆ ಅಂತ ಹೇಳುತ್ತೆ. ನೈಟ್ರೋಜನ್ ಮತ್ತು ಇತರೆ ಪೋಷಕಾಂಶಗಳು ಕಡಿಮೆಯಾಗಿವೆ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಗಳ ಅಧ್ಯಯನಗಳ ಪ್ರಕಾರ ಸೌರ ವಿಕಿರಣ 10 ರಿಂದ 15% ಕಡಿಮೆಯಾದರೆ ಪ್ರಮುಖ ಬೆಳೆಗಳಲ್ಲಿ 20 ರಿಂದ 30% ಉತ್ಪಾದನಾ ನಷ್ಟ ಉಂಟಾಗುತ್ತೆ. ಭಾರತದಲ್ಲಿ ಸೌರ ವಿಕಿರಣವು ಪ್ರತಿ ವರ್ಷ ಸರಾಸರಿ 0.7 ರಿಂದ 0.9% ಇಳಿಕೆಯಾಗ್ತಾ ಇರೋದು ಗಂಭೀರತೆಯನ್ನ ಸೂಚಿಸುತ್ತೆ. ಸ್ನೇಹಿತರೆ, ಕೆಲವೊಂದು ಬೆಳೆಗಳು ಬೆಳಿಬೇಕು ಅಂತಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು. ಧಾನ್ಯ, ಎಣ್ಣೆಕಾಳು, ಕಾಳು ಬೇಳೆ, ಹಣ್ಣು ಮುಂತಾದವುಗಳು ಸೂರ್ಯನ ಬೆಳಕಿನ ಮೇಲೆ ಹೆಚ್ಚು ಅವಲಂಬಿತವಾಗಿವೆ. ಅಕ್ಕಿ, ಗೋಧಿ, ಜೋಳ ಮತ್ತು ಮೆಕ್ಕೆಜೋಳದಂತಹ ಧಾನ್ಯ ಬೆಳೆಗಳಿಗೆ ಬೇಕಾದಷ್ಟು ಸೌರ ವಿಕಿರಣ ದೊರೆತಾಗ ಮಾತ್ರ ಸಂಶ್ಲೇಷಣೆ ಸರಿಯಾಗಿ ನಡೆಯುತ್ತೆ. ಎಣ್ಣೆ ಕಾಳುಗಳಲ್ಲಿ ಉದಾಹರಣೆಗೆ ಕಡಲೆಕಾಯಿ ಮತ್ತು ಸೋಯಾಬೀನ್ನಲ್ಲಿ ಸೂರ್ಯನ ಬೆಳಕು ಕಡಿಮೆಯಾದರೆ ಬೀಜಗಳಲ್ಲಿ ಎಣ್ಣೆಯ ಪ್ರಮಾಣ ಕಡಿಮೆಯಾಗುತ್ತೆ. ಹಣ್ಣು ಬೆಳೆಗಳಾದ ದ್ರಾಕ್ಷಿ, ಕಿತ್ತಳೆ, ಮಾವುಗಳಲ್ಲಿ ಸೂರ್ಯನ ಬೆಳಕು ರುಚಿ, ಸಕ್ಕರೆ ಪ್ರಮಾಣ ಮತ್ತು ಬಣ್ಣ ರೂಪುಗಳಲ್ಲೂ ಮುಖ್ಯವಾಗಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಸೂರ್ಯನ ಬೆಳಕು ಕಡಿಮೆ ಆಗ್ತಾ ಇರೋದು ಕೃಷಿಗೆ ದೊಡ್ಡ ಹೊಡೆತ ನೀಡ್ತಾ ಇದೆ. ಈ ರಾಜ್ಯಗಳು ಹತ್ತಿ, ಕಡಲೆಕಾಯಿ, ಸೋಯಾಬೀನ್, ದ್ರಾಕ್ಷಿ ಮತ್ತು ಕಬ್ಬು ಬೆಳೆಗಳಿಗೆ ಪ್ರಸಿದ್ಧವಾಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಎರೆಸೋಲ್ ಲೇಯರ್ನಿಂದಾಗಿ ಬೆಳೆಗಳ ಬೆಳವಣಿಗೆ ನಿಧಾನವಾಗ್ತಾ ಇದೆ. ಮಹಾರಾಷ್ಟ್ರದ ಮರಾಠವಾಡ ಮತ್ತು ವಿದರ್ಭ ಪ್ರದೇಶಗಳಲ್ಲಿ ಸೋಯಾಬೀನ್ ಹಾಗೂ ಹತ್ತಿಯ ಉತ್ಪಾದನೆ ಕಡಿಮೆಯಾಗಿದೆ ಅಂತ ಕೃಷಿ ವರದಿಗಳು ಸೂಚಿಸ್ತಾ ಇದೆ. ಗುಜರಾತ್ನಲ್ಲಿ ಕಡಲೆಕಾಯಿ ಮತ್ತು ಹತ್ತಿ ಬೆಳೆಗಳಲ್ಲಿ ಧಾನ್ಯ ತುಂಬುವ ಹಂತ ಸರಿಯಾಗಿ ನಡೆಯದೆ ನಷ್ಟವಾಗ್ತಾ ಇದೆ ಅಂತ ವರದಿ ಹೇಳ್ತಾ ಇದೆ. ಇದರಿಂದಾಗಿ ಬೆಳೆಗಳನ್ನೇ ನಂಬಿಕೊಂಡು ಬದುಕ್ತಾ ಇರುವ ರೈತ ವರ್ಗಕ್ಕೆ ತುಂಬಲಾಗದ ನಷ್ಟ ಉಂಟಾಗ್ತಾ ಇದೆ. ರೈತ ಕುಟುಂಬಗಳು ಬೀದಿಗೆ ಬೀಳುವ ಸ್ಥಿತಿ ಉಂಟಾಗಿದೆ. ಸ್ನೇಹಿತರೆ, ಧೂಳು ಮತ್ತು ವಾತಾವರಣದ ಕಣಗಳಿಂದಾಗಿ ಜಾಗತಿಕ ಸೌರಶಕ್ತಿ ಉತ್ಪಾದನೆಯು ತೀವ್ರ ಹೊಡೆತವನ್ನು ಅನುಭವಿಸ್ತಾ ಇದೆ ಅಂತ ಹೊಸ ಅಧ್ಯಯನವೊಂದು ತಿಳಿಸಿದೆ. ವಾಯುಮಾಲಿನ್ಯದ ಕಣಗಳು ಸೌರಕೋಶಗಳ ಮೇಲೆ ಬೀರುವ ಪರಿಣಾಮದಿಂದಾಗಿ ಪ್ರಪಂಚದ ಕೆಲವು ಭಾಗಗಳಲ್ಲಿ ಶಕ್ತಿಯ ಉತ್ಪಾದನೆಯನ್ನ 25% ಕಡಿತಗೊಳಿಸ್ತಾ ಇದೆ. ಸೂರ್ಯನ ಬೆಳಕು ಭೂಮಿಗೆ ಸರಿಯಾಗಿ ಬೀಳದಿದ್ರೆ ನೈಸರ್ಗಿಕ ಬದಲಾವಣೆಗಳು ಮಾತ್ರ ಅಲ್ಲ, ಮನುಷ್ಯನ ಆರೋಗ್ಯವೂ ಕೂಡ ಹಾಳಾಗುತ್ತೆ. ಸೂರ್ಯನ ಬೆಳಕಿನಿಂದ ಮಾನವನ ದೇಹಕ್ಕೆ ಅತ್ಯಗತ್ಯವಾದ ವಿಟಮಿನ್ ಡಿ ದೊರಕುತ್ತೆ. ಎರೆಸೋಲ್ ಲೇಯರ್ ಮತ್ತು ಬ್ಲ್ಯಾಕ್ ಕಾರ್ಬನ್ ಕಣಗಳು ಉಸಿರಾಟದ ಮೂಲಕ ಶ್ವಾಸಕೋಶಕ್ಕೆ ಪ್ರವೇಶ ಮಾಡಿ ಉಸಿರಾಟದ ತೊಂದರೆ, ಅಸ್ತಮಾ, ಬ್ರಾಂಕೈಟಿಸ್ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಅಧ್ಯಯನಗಳ ಪ್ರಕಾರ ವಾಯು ಮಾಲಿನ್ಯ ಮತ್ತು ಸೂರ್ಯನ ಬೆಳಕು ಕಡಿಮೆ ಆಗೋದ್ರಿಂದ ಪ್ರತಿ ವರ್ಷ ಜಗತ್ತಿನಾದ್ಯಂತ ಸುಮಾರು 1.7 ಮಿಲಿಯನ್ ಮಕ್ಕಳು ಪ್ರೀ ಮೆಚೂರ್ ಆಗಿ ಅಂದರೆ 5 ವರ್ಷದೊಳಗೆ ಸಾವನ್ನಪ್ಪುತ್ತಿದ್ದಾರೆ. ವಿಶೇಷವಾಗಿ ಕಡಿಮೆ ತೂಕದಲ್ಲಿ ಜನನ, ಶ್ವಾಸಕೋಶದ ಅಪೂರ್ಣ ಬೆಳವಣಿಗೆ ಮತ್ತು ಸೋಂಕು ರೋಗಗಳು ಕಾಣಿಸಿಕೊಳ್ತಿವೆ. ಇಷ್ಟೆಲ್ಲ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇರುವ ಈ ಮಾಲಿನ್ಯದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ, ತಲೆ ಕೆಡಿಸಿಕೊಳ್ತಾ ಇಲ್ಲ. ಎಲ್ಲ ತಿಳಿದಿರುವ ವಿದ್ಯಾವಂತರು ಕೂಡ ಮೂಗು ಮುಚ್ಚಿಕೊಂಡು ತಮ್ಮ ಆರೋಗ್ಯವನ್ನ ನೋಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನಾವು ಈ ಸಮಸ್ಯೆಗಳನ್ನ ಸಾಗಿಸ್ತಾ ಇದ್ದೇವಾ ಅಥವಾ ಪರಿಹಾರಗಳ ಬಗೆಗೆ ಯೋಚನೆ ಮಾಡ್ತೇವಾ? ಪ್ರಜ್ಞಾವಂತ ನಾಗರಿಕರಾಗಿ ನಾವು ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಮಾಲಿನ್ಯವನ್ನ ಯಾವ ರೀತಿ ತಡೆಯಬಹುದು? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.